ಪಚ್ಚೆ ಕರ್ಪೂರ ಮತ್ತು ಮಹತ್ವಗಳು. ಪಚ್ಚೆ ಕರ್ಪೂರದ ತಿಳಿವನ್ನು ತಿರುಮಲೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿದಿನವೂ ಇಡುತ್ತಾರೆ. ಭಕ್ತಾದಿಗಳು ಸ್ವಾಮಿಗೆ ಕಾಣಿಕೆ ಕಳುಹಿಸಿದರೆ ದೇವಸ್ಥಾನದವರು ಪಚ್ಚೆ ಕರ್ಪೂರದ ಪ್ರಸಾದ ಕಳಿಸುತ್ತಾರೆ. ಇದನ್ನು ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ. ಒಂದು, ಸ್ವಾಮಿಯ ಪಚ್ಚೆ ಕರ್ಪೂರವನ್ನು ಹಾಲಿಗೆ ಹಾಕಿಕೊಂಡು ಕುಡಿದರೆ ಸ್ವಾಮಿಯ ಪ್ರಸಾದ ಸೇವಿಸಿದಂತೆ ಆಯಿತು. 2, ಪಚ್ಚೆ ಕರ್ಪೂರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರ ಮಾಡಿ ತಲೆಗೆ ಹಚ್ಚಿಕೊಂಡರೆ ಕೂದಲು ಸುಗಂಧಮಯವಾಗಿರುತ್ತದೆ ಮತ್ತು ಹೊಟ್ಟು ಏಳುವುದಿಲ್ಲ. 3, ಪಚ್ಚೆ ಕರ್ಪೂರವನ್ನು ಕುಂಕುಮದಲ್ಲಿ ಬೆರೆಸಿ ಹಣೆಗೆ ಇಟ್ಟುಕೊಂಡರೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಎಂದೆಂದೂ ಇರುತ್ತದೆ ಮತ್ತು ನೀವು ಎಂದೂ ಸಾಲಗಾರರಾಗುವುದಿಲ್ಲ. 4, ಪಚ್ಚೆ ಕರ್ಪೂರವನ್ನು ನೀರಿನಲ್ಲಿ ಕಲಸಿ ಹಣೆ ಮತ್ತು ಮೂಗಿಗೆ ಹಚ್ಚಿಕೊಂಡರೆ ಶೀತವ್ಯಾಧಿಗಳು ಮತ್ತು ಅರ್ಧ ತಲೆನೋವು ನಿವಾರಣೆಯಾಗುತ್ತದೆ. 5, ಪಚ್ಚೆ ಕರ್ಪೂರ ಮತ್ತು ಕೇಸರಿ ಮಿಶ್ರಣ ಮಾಡಿ ನಗದು ಪೆಟ್ಟಿಗೆಯಲ್ಲಿ ಇಟ್ಟರೆ ಅಧಿಕ ಧನಲಾಭ ಆಗುತ್ತದೆ. ನಗದು ಪೆಟ್ಟಿಗೆ ಅಂದರೆ ಕ್ಯಾಶ್ ಬಾಕ್ಸ್. 6, ವ್ಯಾಪಾರಸ್ಥರು ಪ್ರತಿ ದಿವಸ ಪಚ್ಚೆ ಕರ್ಪೂರದ ಕುಂಕುಮವನ್ನು ಹಣೆಗೆ ಇಟ್ಟುಕೊಂಡರೆ ಅಂದು ಅಧಿಕವಾದ ವ್ಯಾಪಾರ ಆಗುತ್ತದೆ. 7, ಪಚ್ಚೆ ಕರ್ಪೂರವನ್ನು ಸಿಹಿ ತಿಂಡಿಗೆ ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ನಡೆಯುತ್ತದೆ. 8, ಪಚ್ಚೆ ಕರ್ಪೂರದ ನೀರನ್ನು ಪ್ರತಿದಿನವೂ ಕುಡಿದರೆ ಗ್ಯಾಸ್ಟ್ರಿಕ್ ಕಾಯಿಲೆ ಗುಣವಾಗುತ್ತದೆ. 9, ಪಚ್ಚೆ ಕರ್ಪೂರವನ್ನು ದೇವಾಲಯಕ್ಕೆ ದಾನ ಮಾಡಿದರೆ ನಿಮಗೆ ಗೌರವ ಸನ್ಮಾನ ಜಾಸ್ತಿಯಾಗುತ್ತದೆ. 10, ಮಕ್ಕಳು ಇಲ್ಲದವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಚ್ಚೆ ಕರ್ಪೂರ ಹಾಕಿರುವ ಹಾಲಿನಿಂದ ಅಭಿಷೇಕ ಮಾಡಿಸಿ ಆ ಹಾಲನ್ನು ಕುಡಿಯುತ್ತಾ ಬಂದರೆ ಸಮಸ್ತ ಗರ್ಭದೋಷಗಳು ನಿವಾರಣೆಯಾಗಿ ಸಂತಾನವಾಗುತ್ತದೆ. 11, ಪಚ್ಚೆ ಕರ್ಪೂರವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸಕಲ ಕಾರ್ಯಗಳು ಶೀಘ್ರವಾಗಿ ನಡೆದು ಗೌರವ ಹೆಚ್ಚುತ್ತದೆ. ಕರ್ಪೂರದಿಂದ ಸರಳ ಪರಿಹಾರಗಳು. 1, ಪ್ರತಿಯೊಂದು ವಸ್ತುವಿಗೂ ಋಣಾತ್ಮಕ ಹಾಗೂ ಧನಾತ್ಮಕ ಗುಣಗಳು ಎಂಬುದು ಇರುತ್ತವೆ. ಇನ್ನು ಕೆಲವು ವಸ್ತುಗಳಲ್ಲಿ ಋಣಾತ್ಮಕ ಶಕ್ತಿಯು ಅತಿ ಹೆಚ್ಚು ಇದ್ದರೆ ಇನ್ನು ಕೆಲವು ವಸ್ತುಗಳಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಅಂತಹ ಧನಾತ್ಮಕ ಶಕ್ತಿ ಅತಿ ಹೆಚ್ಚಿರುವ ವಸ್ತುಗಳಲ್ಲಿ ಒಂದು ಕರ್ಪೂರ. ಕರ್ಪೂರವನ್ನು ನಾವು ದೇವರ ಪೂಜೆ, ಪುನಸ್ಕಾರ ಹಾಗೂ ಆರತಿ ಮಾಡುವುದಕ್ಕಾಗಿ ಬಳಸುತ್ತೇವೆ. ಕರ್ಪೂರಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದು ಅದ್ಭುತವಾದ ಶಕ್ತಿ ಇದೆ. ಇಂತಹ ಅದ್ಭುತ ಧನಾತ್ಮಕ ಶಕ್ತಿಯನ್ನು ಹೊಂದಿರುವ ಕರ್ಪೂರವನ್ನು ಬಳಸಿ ಹೇಗೆ ನಿಮ್ಮ ಜೀವನದಲ್ಲಿ ಇರುವ ದಾರಿದ್ರ್ಯ ತೊಲಗಿಸಿ. 2, ನಿಮ್ಮ ಮನೆಯಲ್ಲಿ ಇರುವ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ, ಉದ್ಯೋಗದ ಸಮಸ್ಯೆ ಅಥವಾ ಮಾನಸಿಕ ಕಿರಿಕಿರಿ ಉಂಟಾಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಇದೆ ಎಂದು ಅರ್ಥ. ಈ ಋಣಾತ್ಮಕ ಶಕ್ತಿಯನ್ನು ತೊಲಗಿಸಲು ರಾತ್ರಿಯೇ ಒಂದು ಬಕೆಟ್ ನೀರಿನಲ್ಲಿ ಶುದ್ಧ ಕರ್ಪೂರವನ್ನು ನೆನೆ ಹಾಕಿ. ಬೆಳಗ್ಗೆ ಬೇಗ ಎದ್ದು ನೆನೆ ಹಾಕಿದ ಕರ್ಪೂರದ ನೀರಿನಿಂದ ಮನೆಯ ನೆಲವನ್ನು ಸ್ವಚ್ಛ ಮಾಡಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ನಾಶವಾಗುವುದು. ಹೀಗೆ ಪ್ರತಿ ಶುಕ್ರವಾರ ಮಾಡುವುದು ಒಳ್ಳೆಯದು. 3, ಹೀಗೆ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಕಳುಹಿಸಿದ ನಂತರ ಧನಾತ್ಮಕ ಶಕ್ತಿಯನ್ನು ಆಗಮನ ಮಾಡಲು 2 ಕರ್ಪೂರವನ್ನು ತೆಗೆದುಕೊಂಡು ಒಂದು ಸ್ವಚ್ಛ ಕೆಂಪು ಬಟ್ಟೆಯನ್ನು ಬಿಟ್ಟು ದೇವರ ಕೋಣೆಯಲ್ಲಿ ತಾಯಿ ಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೂ ಲಕ್ಷ್ಮೀ ತಾಯಿಯ ಮುಂದೆ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಎಲ್ಲ ಕಷ್ಟಗಳನ್ನು ನಿವಾರಿಸುವಂತೆ ಭಕ್ತಿಯಿಂದ ಬೇಡಿಕೊಳ್ಳಬೇಕು. ನಂತರ ಆ ಕರ್ಪೂರವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ಹಣ ಇರುವ ಸ್ಥಳದಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಆಕರ್ಷಣೆಯಾಗಿ ನೀವು ಅಂದುಕೊಂಡ ಕೆಲಸ ಕೈಗೂಡುತ್ತದೆ. ಆರ್ಥಿಕ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಗಮನಿಸಿ, ಈ ಕಾರ್ಯವನ್ನು ನೀವು ಮಾಡಬೇಕಾದರೆ ಇದನ್ನು ನಿಮ್ಮ ಮನೆಯವರಿಗೂ ಸಹ ಹೇಳಬಾರದು. ಹಾಗೂ ಕಡ್ಡಾಯವಾಗಿ ಈ ಆಚರಣೆಯನ್ನು ಮನೆಯ ಹೆಂಗಸರು ಮಾಡಬೇಕು. ಮನೆಯಲ್ಲಿ ಹೆಂಗಸರು ಇಲ್ಲದ ಪಕ್ಷದಲ್ಲಿ ಗಂಡಸರು ಮಾಡಬಹುದು. 1, ಸಂತೋಷದ ವೈವಾಹಿಕ ಜೀವನಕ್ಕಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳವಿದ್ದರೆ ಗಂಡ ಮತ್ತು ಹೆಂಡತಿ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನು ತಮ್ಮ ದಿಂಬಿನ ಕೆಳಗೆ ಇಡಬೇಕು. ಇದರ ನಂತರ ಬೆಳಗ್ಗೆ ಈ ಕರ್ಪೂರವನ್ನು ಸುಡಬೇಕು.
ನಂತರ ಕರ್ಪೂರದ ಬೂದಿಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ಈ ಪರಿಹಾರದ ಸಮಯದಲ್ಲಿ ಯಾರೂ ನಿಮಗೆ ಅಡ್ಡಿಪಡಿಸಬಾರದು ಎಂಬುದು ನೆನಪಿನಲ್ಲಿಡಿ. ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರಲಿದೆ. 2. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ. ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಕರ್ಪೂರದ ತುಂಡನ್ನು ಇಟ್ಟರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿರಿಸುತ್ತದೆ. ಇದು ಮಾನಸಿಕ ಒತ್ತಡವನ್ನು ದೂರವಿರಿಸುತ್ತದೆ. ಅಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಉಳಿಯುತ್ತದೆ. ನೀವು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತರಾಗುವಿರಿ. 3. ಕೆಟ್ಟ ಕನಸು ಬಾರದಿರಲು. ಒಬ್ಬ ವ್ಯಕ್ತಿಯು ದುಸ್ವಪ್ನಗಳನ್ನು ಹೊಂದುತ್ತಿದ್ದರೆ ಅವನು ತನ್ನ ದಿಂಬಿನ ಕೆಳಗೆ ಕರ್ಪೂರವನ್ನು ಇಟ್ಟುಕೊಂಡು ಮಲಗಬಹುದು. ಇದು ವ್ಯಕ್ತಿಯನ್ನು ಕೆಟ್ಟ ಕನಸುಗಳಿಂದ ಮುಕ್ತಗೊಳಿಸುತ್ತದೆ. ನೀವು ಉತ್ತಮ ನಿದ್ರೆಯನ್ನು ಸಹ ಪಡೆಯುತ್ತೀರಿ. ಇದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. 4. ವಾಸ್ತುದೋಷವನ್ನು ದೂರ ಮಾಡಲು. ಪ್ರತಿದಿನ ನಿಮ್ಮ ದಿಂಬಿನ ಕೆಳಗೆ ಕರ್ಪೂರವನ್ನು ಇಡುವುದರಿಂದ ನಿಮ್ಮ ಮನೆಯ ವಾಸ್ತುದೋಷವು ದೂರವಾಗಬಹುದು. ಜೊತೆಗೆ ನೀವು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿದ್ದರೆ ಈ ಪರಿಹಾರದಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಕರ್ಪೂರದ ಈ ಪರಿಹಾರವು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ. 5. ಕರ್ಪೂರವನ್ನು ಆರತಿ ಮಾಡುವಾಗ ಬಳಕೆ ಮಾಡುವುದರಿಂದ ಆ ಸ್ಥಳ ಶುದ್ಧವಾಗುತ್ತದೆ ಎನ್ನಲಾಗುತ್ತದೆ. ಅಲ್ಲದೆ ಇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಲು ಸಹ ಸಹಾಯ ಮಾಡುತ್ತದೆ. ಇದರಿಂದ ಮನೆಯಲ್ಲಿ ನೆಮ್ಮದಿ ಮೂಡುತ್ತದೆ. 6. ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ. ಕರ್ಪೂರದ ಪರಿಮಳ ಎಂದರೆ ಎಲ್ಲರಿಗೂ ಇಷ್ಟ. ಒಂದು ವಿಭಿನ್ನ ಸುವಾಸನೆ ಅದು. ಅದರ ಪರಿಮಳದಿಂದ ಗಾಳಿಯಲ್ಲಿರುವ ಕೆಟ್ಟ ಅಂಶಗಳು ನಿವಾರಣೆಯಾಗುತ್ತದೆ. ಇದರಿಂದ ಉಸಿರಾಟದ ಸಮಸ್ಯೆಗಳು ಬರುವುದಿಲ್ಲ. 7. ಗ್ರಹಗಳ ದೋಷ ನಿವಾರಣೆಗೆ. ಜಾತಕದಲ್ಲಿ ಗ್ರಹಗಳ ಸ್ಥಾನ ಸರಿಯಾಗಿ ಇಲ್ಲದಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಾಮಾನ್ಯ. ಅದಕ್ಕೆ ಮನೆಯಲ್ಲಿ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಆರತಿ ಮಾಡುವುದರಿಂದ ಪಿತೃದೋಷ ಸೇರಿದಂತೆ ಅನೇಕ ದೋಷಗಳು ನಿವಾರಣೆಯಾಗುತ್ತದೆ. 8. ಅಪಘಾತಗಳನ್ನು ಕಡಿಮೆ ಮಾಡುತ್ತದೆ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಕರ್ಪೂರವನ್ನು ಬಳಸಿ ಆರತಿ ಮಾಡಿ ಹೋಗುವುದು ಅಪಘಾತಗಳನ್ನಾಗುವುದನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮಾನಸಿಕವಾಗಿ ಸಹ ನೆಮ್ಮದಿ ಹೆಚ್ಚಾಗುತ್ತದೆ. 9. ಕುಟುಂಬದಲ್ಲಿ ಶಾಂತಿಗೆ. ಮನೆಯ ಸದಸ್ಯರ ನಡುವೆ ಸಾಮರಸ್ಯ ಮೂಡಿರಲು ಸಹ ಈ ಕರ್ಪೂರ ಸಹಾಯ ಮಾಡುತ್ತದೆ. ಸಂಜೆ ಮತ್ತು ಬೆಳಗ್ಗೆ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಆರತಿ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. 10. ಸಂಪತ್ತು ಹೆಚ್ಚಾಗಲು. ಯಾರಿಗೆ ತಾನೇ ಹಣ ಬೇಡ ಹೇಳಿ. ನಮ್ಮಲ್ಲಿರುವ ಸಂಪತ್ತು ಹೆಚ್ಚಾಗಲು ಎಲ್ಲರೂ ಕಷ್ಟಪಡುತ್ತಾರೆ. ಅದಕ್ಕಾಗಿ ನೀವು ಸಹ ಕರ್ಪೂರವನ್ನು ಹೂವಿನ ಜೊತೆ ಹಾಕಿ ಆರತಿ ಮಾಡುವುದು ಅಥವಾ ಮನೆಯಲ್ಲಿ ಸುಡುವುದು ಸಹಾಯ ಮಾಡುತ್ತದೆ. 11. ಕೆಲವೊಮ್ಮೆ ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಫಲ ದೊರೆಯುತ್ತಿರುವುದಿಲ್ಲ. ಏಕೆಂದರೆ ಅದಕ್ಕೆ ಬೇಕಾದ ಅದೃಷ್ಟ ನಮ್ಮೊಂದಿಗೆ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅದೃಷ್ಟವನ್ನು ಜೊತೆಗೆ ತಂದಿಟ್ಟುಕೊಳ್ಳಲು ಕರ್ಪೂರ ಸಹಾಯ ಮಾಡುತ್ತದೆ. ಹೌದು, ನಿಮ್ಮ ಅದೃಷ್ಟ ಹೆಚ್ಚಿಸಿಕೊಳ್ಳಲು ಪ್ರತಿ ಬೆಳಗ್ಗೆ ಕರ್ಪೂರದ ಎಣ್ಣೆಯ ಕೆಲ ಹನಿಗಳನ್ನು ನೀವು ಸ್ನಾನ ಮಾಡುವ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಅದೃಷ್ಟ ಹೆಚ್ಚುತ್ತದೆ. 12. ರಾತ್ರಿಯಲ್ಲಿ ಅಡುಗೆ ಮನೆಯ ಎಲ್ಲ ಕೆಲಸಗಳು ಮುಗಿದ ಬಳಿಕ ಬೆಳ್ಳಿಯ ಬಟ್ಟಲಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಸುಡಿ. ಇದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಿಸುವುದು ಮತ್ತು ಕುಟುಂಬದಲ್ಲಿ ಎಂದಿಗೂ ಹಣದ ಕೊರತೆ ಕಾಣಿಸದು. ಬೆಳ್ಳಿಯ ಬಟ್ಟಲು ಇಲ್ಲದಿದ್ದರೆ ಮಣ್ಣಿನ ಹಣತೆಯಲ್ಲಿ ಸುಡಬಹುದು. ಇನ್ನು 13. ಸಮೃದ್ಧಿ ಹೆಚ್ಚಿಸಬೇಕೆಂದರೆ ಆಗ ಹೀಗೆ ಮಾಡಿ. ಕರ್ಪೂರದ ತುಂಡೊಂದನ್ನು ಗುಲಾಬಿ ಹೂವಿನೊಳಗೆ ಇಡಿ. ನಂತರ ಇದನ್ನು ತಾಯಿ ದುರ್ಗೆಯ ಎದುರಿಟ್ಟು ಆಕೆಗಾಗಿ ಬೆಳಗ್ಗೆ ಮತ್ತು ಸಂಜೆ ಹೂವಿನ ಜೊತೆ ಸುಟ್ಟು ನೋಡಿ. ಹೀಗೆ ಮಾಡುವುದರಿಂದ ಇದ್ದಕ್ಕಿದ್ದಂತೆ ಧನಲಾಭ ಹೆಚ್ಚುವುದು.
43 ದಿನಗಳ ಕಾಲ ನಿರಂತರವಾಗಿ ಹೀಗೆ ಮಾಡಿದರೆ ಎಲ್ಲೋ ಸಿಕ್ಕಿಕೊಂಡ ಕೈಗೆ ಸಿಗದೆ ಆಟವಾಡಿಸುತ್ತಿರುವ ಹಣವು ಕೈಗೆ ಸಿಗುವುದು. 14. ಇದಲ್ಲದೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಚಿಕ್ಕ ಕರ್ಪೂರದ ಕಡ್ಡಿಗಳನ್ನು ಇಟ್ಟು ಬಿಟ್ಟು ಬಿಡಿ. ಕರ್ಪೂರ ತಾನಾಗಿಯೇ ಕರಗಿ ಮಾಯವಾಗುವುದು. ಈ ಕರ್ಪೂರದ ಟಿಕ್ಕಿಗಳು ಅಥವಾ ಕೋಲುಗಳು ಕಣ್ಮರೆಯಾಗುವುದರೊಂದಿಗೆ ನಿಮ್ಮ ಮನೆಯಿಂದ ವಾಸ್ತುದೋಷಗಳು ಸಹ ಮಾಯವಾಗುತ್ತದೆ. 15. ಜನ್ಮ ಕುಂಡಲಿಯಲ್ಲಿರುವ ಇತರ ದೋಷಗಳ ನಿವಾರಣೆ ಮಾಡುವುದು. ನೀವು ಸ್ನಾನ ಮಾಡುವಾಗ ಕರ್ಪೂರ ತೈಲಕ್ಕೆ ಸ್ವಲ್ಪ ಮಲ್ಲಿಗೆ ಎಣ್ಣೆ ಹಾಕಿಕೊಂಡು ನೀರನ್ನು ಸ್ನಾನ ಮಾಡಿದರೆ ತುಂಬ ಲಾಭಕಾರಿ. ಶನಿವಾರದಂದು ಈ ರೀತಿ ನೀವು ಸ್ನಾನ ಮಾಡಿದರೆ ಆಗ ರಾಹು, ಕೇತು ಮತ್ತು ಶನಿ ದೋಷವು ನಿವಾರಣೆಯಾಗುವುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.